ನಮ್ಮ ಗಾಡಿಗಳು ಕೆಳಗೆ ಇಳಿತದೆ ವೇರ್ ಹೌಸಿಂದ ಒಂದು ಇಳಿಸೋದೇ ದೊಡ್ಡ ಸರ್ಕಸ್ ಇಲ್ಲಿ. ಇದು ಜಿಕ್ಸರ್ 150. ನೆಕ್ಸ್ಟು ಡ್ಯೂಕ್ 200 ಬರ್ತೈತೆ. ಹಾಂ ಹವ ಭಯ್ಯ, ಆ ಭಯ್ಯನೇ ಆಗಬೇಕು ಇಳಿಸೋಕ್ಕೆ, ನಮ್ಮ ಕೈಲಾಗಲ್ಲ. ಜಾರ್ತೈತಲ್ಲಪ್ಪ ಈಗ ಗೊತ್ತಾರ ನೋಡಿ ಪಟ್ಟ. ಬ್ರೇಕ್ ಹಿಡಿಯೋಕ್ಕೆ ಬ್ರೇಕ್ ಸಿಗಲ್ಲ. ಇವಾಗ ಓಪನ್ ಮಾಡೋಣ. A few moments later. ಓಕೆ, ನಮ್ಮ ಗಾಡಿಗಳೆಲ್ಲ ಬಂದಿದ್ದಾವೆ, ಸೇಫಾಗಿದ್ದಾವೆ. ನೋಡೋದಕ್ಕಂತೂ ಏನೂ ಕಾಣಿಸ್ತಾ ಇಲ್ಲ. ಒಂದು ನಂಬರ್ ಪ್ಲೇಟ್ ಮಾತ್ರ ಉದುರ್ಬಿಟ್ಟೈತೆ ಇಲ್ಲಿ ಸ್ಕ್ರೂ ಲೂಸ್ ಆಗಿ, ಅಂದರೆ ಇದರಲ್ಲೇ ಅಗಲ ಆಗ್ಬಿಟ್ಟು. ಈ ಗಾಡಿಲಂತೂ ಏನೂ ಇಲ್ಲ. ಈ ಗಾಡಿ ಫಸ್ಟೇ ಹಂಗೆ ಇತ್ತು ಅನಿಸುತ್ತೆ, ಅದಕ್ಕೆ ಏನೂ ಗೊತ್ತಾಯ್ತಾ ಇಲ್ಲ. ಹಳೆ ಹುಲಿ ಇದು. ಇವಾಗ ಎಲ್ಲ ಅನ್ಪ್ಯಾಕಿಂಗ್ ಮಾಡಿ ಇವಾಗ KTM ಶೋರೂಮ್ ಹತ್ರ ಹೋಗ್ಬೇಕು. ನಾನು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕು. ಅದಾದ್ಮೇಲೆ ಚೈನ್ ಟೈಟ್ ಮಾಡಿಸಿ ಚೈನ್ ಲೂಬ್ ಮಾಡಿಸ್ಬೇಕಷ್ಟೆ. ಉಲ್ಟಾ ಇರುತ್ತೆ ಅದು ಯಾವಾಗ್ಲೂ. ಸೊ ದಿಸ್ ಈಸ್ ದ ಪ್ರೆಸೆಂಟ್ ಸಿಚುವೇಶನ್. ನಮಗೆ ಚೆಕ್ಔಟ್ ಮಾಡಬೇಕು ರೂಮ್ನ. ಆದಷ್ಟು ಬೇಗ ಹೋಗಿ ಫೋನ್ ಮಾಡ್ತಾವ್ರೆ ಚೆಕ್ಔಟ್ ಮಾಡೋದಕ್ಕೆ. ನೋಡೋಣ ಅಲ್ಲೇನು ಸೀನ್ ಇರುತ್ತೆ ಅಂತ. ಹಾಕೋ ತಿರುಗೋದಿಲ್ಲ, ಪ್ರೆಸ್ ಮಾಡಲೇ. ಇವನು ಯಾವನು? ನಾನು ಕುಡಿಲಿಲ್ಲ ಇವಾಗ ಒಬ್ಬನೇ. ನೋಡಿ ಈ ಪರಿಸ್ಥಿತಿ ನೋಡಿ ಇಲ್ಲಿ. ಬೇಕಾ ನಮಗಿದೆಲ್ಲ? ಇಡ್ಕ, ನಾನು ಇನ್ನೊಂದ್ಸಲ ಕುಡಿತೀನಿ. ಹಿಂಗೆ ಇದು ಹಣೆ ಬರ. ನೀರು ವೇಸ್ಟ್ ಮಾಡ್ತಿದ್ರ ಅನ್ಬೇಡ್ರಪ್ಪ. ನಾವೇ ಬಾಯಿ ಹರಿಸಿ ಸಾಯ್ತಾ ಇದೀವಿ. ನಮ್ಮ ಪಿಕ್ಚರ್ ಬಿಟ್ಟು ಹೋಗ್ಬಿಡ್ತೀವಿ ಬಿಸಿಲಲ್ಲಿ. ತವಾ ಮುಟ್ದಂಗೆ ಆಗ್ತೈತೆ. ಆಮೇಲೆ ಇವಾಗ ಇನ್ನೊಂದು ಅಪ್ಡೇಟು, ನಮ್ಮ ಗಾಡಿ ಆನ್ ಆಯ್ತಾ ಇಲ್ಲ. ಪೆಟ್ರೋಲ್ ಫುಲ್ ತೆಗೆದು ಬಿಟ್ಟಿದ್ದಾರೆ ಅನ್ಸುತ್ತೆ. ಬೇಸಿಕ್ ಅದು ಅಂದ್ಕೊಂಡಿದ್ದೀವಿ. ಪೆಟ್ರೋಲ್ ಹಾಕಿದ್ಮೇಲೂ ಹೌದಾ? ಓಕೆ, ಏನಂದ್ರು ಪೆಟ್ರೋಲ್ ಕೊಡ್ತಾರಂತ ಕೇಳ್ತಾರೆ. ನಾವು ಅಣ್ಣ ಹತ್ರ ಬೈಕ್ ಇದೆಯಾ ಅಂತ ಇದ್ದೆ. ಓಕೆ, ಮೇಡಮ್ ಇಲ್ಲೇ ಪೆಟ್ರೋಲ್ ಕೊಡ್ತಾರೆ. ಅದು ಸಾಕಾಗ್ತಾವ ಲೈಟು. ಆ ಕ್ಲ್ಯಾಂಪ್ ಚೇಂಜ್ ಮಾಡಿಸ್ಲಿಲ್ವಾ? ಇಲ್ಲ, ಟೈಮ್ ಆಗುತ್ತೆ ಅಂತ ಮಾಡಿಸಿಲ್ಲ ಅವನು. ಎಲ್ಲೋ ಗೊತ್ತಿಲ್ಲ ಕಣಲ್ಲಿ. ಹೊಡೋಣ. ಪೊಯ್ ವಾಟ ಯಾಕೆ ಇದ್ರಲ್ಲಿ ತೋರಿಸಿರೋದು 61 ಕಿಲೋಮೀಟರ್ ಐತೆ, ಇಲ್ಲಿ 337 ಐತೆ. ಇಲ್ಲ ನಾನೇ ಮ್ಯಾಪ್ ಹೇಳ್ಬಿಡ್ಲಾ? ನೀವೇ ಹೇಳಿ. ಓಕೆ ಬ್ರೋ, ಇದೇ ರೂಟ್. ಇವಾಗ ನೀವು ಸೆಲೆಕ್ಟ್ ಮಾಡಿದ್ರಲ್ಲ ಅದು ರೂಪನಗರ್, ಹೋಶಿಯಾರ್ಪುರ್, ಪತನ್ಕೋಟ್ ರೂಟ್. ಅವ್ರಿಗೂ ಹೇಳಿ, ಅವ್ರು ಸಾಕೇತ್ ಅಲ್ಲ, ಸಾತ್ವಿಕ್. ಓಕೆ ಬಾಯ್ಸ್, ಫೈನಲಿ ನಮ್ಮ ಗ್ಯಾಂಗ್ ಎಲ್ಲ ಗ್ಯಾದರ್ ಆಯಿತು. ಎಲ್ಲಿ ತಗೊಳ್ಬೇಕು ಫೋಟೋ? ಮ್ಯಾಪ್ ಫೋಟೋ ಬೇಕಾ? ಎಲ್ಲರೂ ಒಟ್ಟಿಗೆ ಬರ್ಬೇಕಲ್ಲ ಫಸ್ಟು. ಹಾಂ, ಹತ್ತಿ. ಜಾತ್ರೆ ನೋಡ್ತಿದ್ದಾರೆ ಜನ ಎಲ್ಲ. ಹತ್ರಿ ನೀನೇ ಹತ್ಲ ಅಂದೆ, ಇಲ್ಲಾಂದರೆ ಮುಂದಕ್ಕೆ ಹೋಗಿ ಬಂದಿರೋ ಫಸ್ಟ್ ಹೋಯ್ತಾ ಇದ್ದೆ. ಯಪ್ಪ ಶಕೆ. ಎಲ್ಲರದು ಫಸ್ಟ್ ಟೈಮು. ನಮ್ಮ ದೀಪಕ್ ಬೈದು ರೈಡೇ ಫಸ್ಟ್ ಟೈಮು. ಎಲ್ಲಿ ಹೋಗ್ಬೇಕು ಬಂಗಾರಿ? ಹಾಂ, ಚಂಡೀಗಢಲ್ಲಿ ನಮ್ಮ ಅರ್ಜುನನ್ನ ರೆಡಿ ಮಾಡಿಸ್ಕೊಂಡು ನಮ್ಮ ಹುಡುಗರು ಗಾಡಿ ಎಲ್ಲ ಸ್ವಲ್ಪ ಜನರಲ್ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಎಲ್ಲರದ್ದು ಇವಾಗ
ಚಂಡಿ ಇದು ಎಂಥದಪ್ಪ ಜಮ್ಮುಗೆ ಹೊರಟಿದ್ದೀವಿ. ಅಂದರೆ ಜಮ್ಮುಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಜಮ್ಮು ತನಕ ಲೆಫ್ಟಾ ಜಮ್ಮುಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಯ್ಯೋಯ್ಯೋ ಉಸಿರಾಡೋಕ್ಕಾಯ್ತಲ್ಲ, ಜಾಗ ಬಿಡ್ರು ಅಣ್ಣ. ಹಾಂ, ಇಲ್ಲಿಂದ ಒಂದು 350 ಕಿಲೋಮೀಟರ್ಸ್ ಐತೆ ಜಮ್ಮು. ಸೊ ಆರಾಮಾಗಿ ಹೊಡಿಬೋದು ಅಂತ ಅಂದ್ಕೊಂಡಿದ್ದೀವಿ. ಕತ್ಲಾಗ್ತಾ ಕೂಡ ಬರುತ್ತಲ್ವ, ಸೊ ಅವಾಗಿನ್ನೂ ಆರಾಮಾಗಿ ಹೊಡಿಬೋದು ಅಂತ ಹೊರಟಿದ್ದೀವಿ. ಬಟ್ ಬಫರ್ ಡೇ ಇಟ್ಟಿದ್ದರಿಂದ ಕಂಪ್ಲೀಟಾಗಿ ರೆಸ್ಟ್ ಮಾಡೋಕ್ಕೂ ಆಗೋಲ್ಲ. ನಾವು ರೆಸ್ಟ್ ಮಾಡಿದ್ರೆ ನೆಕ್ಸ್ಟು ಏನಾದರೂ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಪ್ಲ್ಯಾನು ಎಲ್ಲ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಇವತ್ತೇ ಹೊರಟಿದ್ದೀವಿ. ಯಾವ ಕಡೆ? ಮೂರು ದಿನದಿಂದ ರೈಡ್ ಮಾಡಿದ್ರಲ್ಲಿ ಇವತ್ತೆಲ್ಲೋ ರೋಡು ನಮ್ಮ ಸೈಡ್ ರೋಡ್ ಥರ ಅನಿಸ್ತೈತೆ ನೋಡಿ. ಒಂಚೂರು ಮರ ಗಿಡ ಅಕ್ಕಪಕ್ಕ, ಒಂಚೂರು ತಣ್ಣನೆ ಗಾಳಿ ಎಲ್ಲ ಬೀಸ್ತೈತೆ. ಅಯ್ಯಪ್ಪ, ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲೂನಲ್ವಾ, ಆ ಥರ. ಇಲ್ಲಿ ನಾರ್ಮಲ್ ಟೆಂಪ್ರೇಚರೇ ನಮ್ಮದು ಮ್ಯಾಕ್ಸಿಮಮ್ ಟೆಂಪ್ರೇಚರು. ಇನ್ನು ಇಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಓಡ್ತೈತೆ. ಇವಾಗ ನಾವು ಆ ಟೆಂಪ್ರೇಚರಲ್ಲಿ ಓಡಾಡ್ತಾಯಿದ್ದೀವಿ. ಪಂಜಾಬು ಎಷ್ಟು ರಿಚ್ ಸಿಟಿ ಅನಿಸುತ್ತೆ ಅಂದರೆ, ಏನೆಲ್ಲ ಫುಲ್ಲು ರಿಚ್ ಥರ. ಪಂಜಾಬು, ಚಂಡೀಗಢ, ಹರಿಯಾಣ ಎಲ್ಲ ಹೋಟೆಲ್ಸ್ ಎಲ್ಲ ದೊಡ್ಡದು ಫುಲ್ ಅರಮನೆ ಥರ ಕಟ್ಬಿಟ್ಟವ್ರೆ. ರೇಟೆಲ್ಲ ಎಷ್ಟಿರುತ್ತೋ ಏನೋ ಅದರಲ್ಲಿ ಗೊತ್ತಿಲ್ಲ. ನೆನ್ನೆ ಬರ್ತಾ ನೋಡಿದ್ವಲ್ಲ, ಆ ಹೈವೆಲ್ಲ ಆ ಥರ ಇತ್ತು. ಇವಾಗ ಇಲ್ಲೇ ನಿದ್ದೆ ಬತ್ತಿತ್ತು ಅಂತ ಮುಖಕ್ಕೆ ನೀರು ಹಾಕೋಣ ಅಂತ ನಿಲ್ಸಿದ್ದೆ ಗುರು. ಮೋಸ್ಟ್ಲಿ ಅವ್ರು ಆರ್ಮಿಯವರು ಅನಿಸುತ್ತೆ. ಸ್ಕೂಟಿ ಮೇಲೆ ಆರ್ಮಿ ಅಂತ ಬರೆದಿತ್ತು. ಬಂದ್ಬಿಟ್ಟು ಊಟ ಗೀಟ ಮಾಡಿದ್ರ, ಇಲ್ಲೇ ಬನ್ನಿ ಮನೆ ಇದೆ ಬೇಕಿದ್ರೆ ಊಟ ಮಾಡ್ಕೊಂಡು ಹೋಗುವಂತ್ರಿ, ಅದಾದಮೇಲೆ ನಿದ್ದೆ ಮಾಡಬೇಕು ಅಂದರೆ ಬನ್ನಿ ಬೇಕಿದ್ರೆ ಅಂತ ಹೇಳ್ಬಿಟ್ಟು ಏನು ಸಖತ್ತಾಗಿ ಮಾತಾಡಿದ್ರು ಗೊತ್ತಾ. ಸೊ ಹಂಗೇನೆ ಎಲ್ಲ ಜನ ಸಿಗ್ತಾರೆ ಟ್ರಾವೆಲಿಂಗ್ ಮಾಡ್ತಾಯಿದ್ರೆ. ಒಳ್ಳೆಯವರು ಸಿಗ್ತಾರೆ, ಕೆಟ್ಟವರು ಸಿಗ್ತಾರೆ. ಸೊ ಅದಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಫಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡಬೇಕು. ಬಟ್ ಸೇಫಾಗಿ ಎಕ್ಸ್ಪ್ಲೋರ್ ಮಾಡಬೇಕಷ್ಟೆ. ಕರೆದ ತಕ್ಷಣ ಹೋಗೋಕ್ಕೂ ಭಯ, ಆ ಥರ ಆಗ್ಬಿಟ್ಟಿದೆ ಲೈಫ್ ಇವಾಗ. ಎಲ್ಲ ಥರ ಜನ ನೋಡ್ತಾ ಇದ್ರೆ ಹಂಗೆ ಅನಿಸ್ತದೆ. ಸೊ ಯಾರನ್ನ ನಂಬೋದು, ಯಾರನ್ನ ಬಿಡೋದು ಒಂದು ಗೊತ್ತಾಗಲ್ಲ. ಸೂರ್ಯ ಯಾವ ಲೆವೆಲಿಗೆ ಹೊಡಿತಾ ಇದ್ದಾನೆ ಅಂದರೆ ಕಣ್ಣು ಬಿಡೋಕ್ಕಾಯ್ತಾಯಿಲ್ಲ, ಕಣ್ಣು ಹಂಗೆ ಮುಚ್ಚಂಗೆ ಆಯ್ತೈತೆ, ಆ ಲೆವೆಲಿಗೆ ಹೊಡಿತಿರೋದು. ಟೈಮ್ ಬಂದ್ಬಿಟ್ಟು 5:15 ಆಲ್ರೆಡಿ. ಯಪ್ಪ ಸೂರ್ಯ ಸಾಕು ಹೋಗಪ್ಪ. ನಾವು ನೈಟ್ ರೈಡ್ ಮಾಡ್ಬಿಟ್ಟಲ್ಲ ಈ ಲಡಾಖ್ ರೈಡ್ ಪೂರ್ತಿ. ನಮ್ಮ ಬಾಯ್ಸು ಇಲ್ಲೇ ಮುಂದೆ ಹೋಯ್ತವ್ರು. ಇವಾಗ ಅವ್ರು ನೀರು ಕುಡಿಯೋಕೆ ಇನ್ನೇ ನಿಲ್ಸಿದ್ರು, ನಾನು ಇಲ್ಲಿ ಮುಂದೆ ಬಂದು ನಿಲ್ಲಿಸಿದೆ. ಇನ್ನೂ ಇಬ್ಬರು ಮೋಸ್ಟ್ಲಿ ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋದ್ರು. ಅವ್ರು ಲೇಟ್ ಆಗಿರುತ್ತೆ, ಬರ್ತಾರೆ ಅವರು, ಪಿಕಪ್ ಮಾಡ್ತಾರೆ. ಯಪ್ಪ ಹೈವೇಗಳೆಲ್ಲ ನೋಡಿ ಗೂಗಲ್ ಮ್ಯಾಪ್ ಈ ಥರ ರೋಡ್ ತೋರಿಸ್ಬಿಟ್ರೆ ಗೂಗಲ್ ಮ್ಯಾಪ್ಗೊಂದು ಸಾಷ್ಟಾಂಗ ನಮಸ್ಕಾರ ಹೊಡಿಬೇಕು ಅನಿಸುತ್ತೆ. ಅಂದರೆ ನಮ್ಮ ಮಾವನ ಮಗ ಹೇಳ್ತಿದ್ದ ಮೊನ್ನೆ, ಏನು ಮೊನ್ನೆ ಅಷ್ಟೊಂದು ಬಿಸ್ಲು ಅಂತೀರಾ ಅಂತ. ಮೊನ್ನೆ ಊರಿಗೆ ಹೋಗ್ಬೇಕಾದ್ರೆ ಅವನು ನಾನು ಹೋಗಿದ್ವಿ. ಅವಾಗ ಅವನು ಹೇಳ್ತೇವೆ, ಓಹೋ ನನಗೆ ಇವಾಗ ಗೊತ್ತಾಗ್ತೈತೆ ಯಾಕೆ ಅಷ್ಟೊಂದು ಬಿಸ್ಲು ಅಂತೀರಾ ಅಂತ. ಇವಾಗ ಅದು ಸ್ಟ್ರೈಟೇ ಬೈತಾಳೆ ನನಗೆ, ಹಿಂಗೇ ಇರಲಪ್ಪ ರೋಡ್ ಬೇಕಾದ್ರೆ, ಬಟ್ ಸ್ಟ್ರೈಟ್ ರೋಡ್ ಇರಲಿ, ಅಲ್ಲಲ್ಲೇ ಈ ಥರ ಬರೋದು ಬೇಡ. ಮತ್ತೆ ಪತಾನ್ಕೋಟ್ ಅಲ್ಲಿ 178 ಏನೋ ಇತ್ತು, ಇಲ್ಲಿ 159 ಐತೆ. ಅದಕ್ಕೆ ಬೋರ್ಡ್ಸ್ ಮಾತ್ರ ನಮ್ಮಂಗಿಲ್ಲ ಈ ಕಿಲೋಮೀಟ್ರಲ್ಲಿ. कुछ खाता है क्या आपने? क्या कर रहा है? जूस चाहिए? लेमन जूस कौन पीता है भाई इस समय लेमन जूस? ಸನ್ ಡೌನ್ ಆಯ್ತು ಆಲ್ರೆಡಿ 6 ಗಂಟೆ ಟೈಮು. ಗ್ಲೌಸ್ ಅಲ್ಲೇ ಇರಲ್ಲ? ಬನ್ನಿ ಸಕ್ಕತ್ತಲ್ಲ, ನೀನು ಇಷ್ಟು ಧೈರ್ಯ ಮಾಡ್ತಿರೋದೇ ಹೆಚ್ಚು.
ಎ ಸಿ ಎಲ್ಲ ಐತೆ, ಬಟ್ ಬೇಡ, ಫ್ಯಾನ್ ಸಾಕು ನಮಗೆ. ಹುಡುಗ ಫೋಟೋ ತಗೋಬೇಕಂತೆ ನಮ್ಮ ಜೊತೆ. ಫ್ಯೂಚರ್ ರೈಡರ್ರಾ ಇಲ್ಲ ಲಾಗರ್ರಾ ಗೊತ್ತಿಲ್ಲ. ದೀಪಕ್ ಬಾಟಲ್ ಫುಲ್ ಆಯ್ತಾ? ಅಯ್ಯೋ ತಳ್ರಿ, ಸ್ಪೆಕ್ಸ್ ಹಾಕ್ಯಣದೆ ಕಷ್ಟ. ಇನ್ನೊಂದು ಬಾಟಲ್ ಇದೆ, ಇನ್ನೊಂದು ಆ ಕಡೆ ಸೈಡ್ ಎತ್ಕೋ. ಚಲೋ. ಬಾಯ್ ಬಾಯ್. ಈ ಕಡೆಗೆ ಸ್ವಲ್ಪ ಫ್ಯಾನ್ಸ್ ಜಾಸ್ತಿ ಬೈಕರ್ಸಿಗೆ ಅಲ್ಲ? ಹಾಂ, ಅಂದ್ರೆ ಖುಷಿ ಪಡ್ತಾರೆ ನೋಡಿ. ಫ್ಯಾಷನ್ ಅಂತ ಅರ್ಥ ಆಗುತ್ತೆ ಅವರಿಗೆ. ಹಾಂ, ನಮ್ಮ ಕಡೆ ಇರ್ತಾರ ತೆಪರ್ ನನ್ನ ಮಕ್ಕಳು ಅಂದ್ಕೊಳಲ್ಲ. ಇಲ್ಲ, ಗಾಡಿನೇ ಬಂದಿರೋದು. ಬನ್ನಿ ಪಟ್ಟ. ಚಲೋ ಚಲೋ. ಟೈಮ್ ಬಂದ್ಬಿಟ್ಟು 7 ಗಂಟೆ ಬಾಸ್. ಎಷ್ಟು ಬೆಳಕಾಯ್ತು ನೋಡಿ. ಪಠಾನ್ಕೋಟ್. ಪಠಾನ್ಕೋಟ್ 100. ನೋಡಿ ಇವಾಗ ಬರಲ್ಲ. ನಡಿಯಪ್ಪ ಬಂಗಾರ. ಸನ್ಸೆಟ್ ನೋಡ್ರಿ. ಕ್ರೇಜಿಯಾಗಿ ಕಾಣಿಸ್ತಾ ಇದೆ ಸನ್ಸೆಟ್. ಹಾ, ಸನ್ಸೆಟ್ ನೋಡ್ತಾ ಇದೀವಿ ಬರೀ. ತಕ್ಕಳಿ ಫೋಟೋ ಬೇಕಿದ್ರೆ. ಇಲ್ಲೆಲ್ಲ ಹೆಂಗೆ ಅಂದರೆ ಬಂದ್ಬಿಟ್ಟು ಮಾತಾಡಿಸ್ತಾರೆ ಗುರು, ನಿಮ್ಮ ಜೊತೆ ಫೋಟೋ ತಗೋಬೇಕಂತೆ ಒಂದು. ಅಂದರೆ ಏನೋ ಒಂಥರ ಖುಷಿ ಆಯ್ತದೆ. ನಾಚಿಕೆನೂ ಆಗುತ್ತೆ ಸ್ವಲ್ಪ, ಆದರೆ ಖುಷಿ ಆಗುತ್ತೆ. ಆ ಹುಡ್ಗಂಗೆ ಏನೋ ಗೊತ್ತಿಲ್ಲ, ಇವರೆಲ್ಲ ಏನು ಈ ಥರ ರೆಡಿಯಾಗಿ ಹೋಯ್ತವ್ರಲ್ಲ, ಅವನಿಗೇನು ಇದರಲ್ಲಿ ಏನು ಕಷ್ಟ ಐತೆ, ಯಾಕೆ ಹಿಂಗೆ ಹೋಯ್ತಾರೆ ಏನೂ ಗೊತ್ತಿಲ್ಲದೆ ಇರ್ಬೋದು. ಬಟ್ ಅವ್ನಿಗೇನೋ ಒಂಥರ ಫೀಲ್. ಅದೇ ಅಲ್ವಾ ಫ್ಯೂಚರಲ್ಲಿ ಆ ಪ್ಯಾಷನ್ನ ಡ್ರೈವ್ ಮಾಡೋಕ್ಕೆ ಒಂಥರ ಇದು ಮೋಟಿವೇಶನ್. ಇವಾಗ ಪಠಾನ್ಕೋಟಿಗೆ ಹೋಗ್ಬೇಕು. ಇಲ್ಲಿಂದ 100 ಕಿಲೋಮೀಟರ್ ಐತೆ. ನೆಕ್ಸ್ಟ್ ಸ್ಟಾಪ್ ಪಠಾನ್ಕೋಟಲ್ಲಿ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಮೋಸ್ಟ್ಲಿ ಸೂರ್ಯನೇ ಟೈಮ್ ಕೊಡೋದು ಅನಿಸುತ್ತೆ ಇವರಿಗೆ. ಅಂದರೆ ಶಾಪಿಂಗ್ ಗಿಪಿಂಗ್ ಮಾಡ್ಕೊಳ್ಳಿ, ಮಧ್ಯಾಹ್ನ ಬಿಸಿಲವ್ರು ಬರೋಕ್ಕಲ್ಲ ಅಂತ ಹೇಳ್ಬಿಟ್ಟು. ನೋಡಿ 7:15 ಆದರೂ ಇನ್ನೂ ಬೆಳಕೈತೆ. ಅದಕ್ಕೆ ಜಲಂಧರ್ दुसा 10 माता चिंतापुरी. ಏನೋ ಪೊಲೀಸ್ ಚೆಕಿಂಗ್ ಮಾಡ್ತವ್ರು ಗುರು, ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕ್ ಮಾಡ್ತಾವ್ರ? ಅಲ್ಲ, ಏನು ಚೆಕ್ ಮಾಡ್ತಾವ್ರೆ? ಇಲ್ಲೆಲ್ಲ ಫಾಗ್ ಲೈಟ್ಸಿಗೆ ಹಿಡಿಯಲ್ಲ ಸುಮ್ಮನೆ. ಹಾಂ ಹೌದು, ಇಲ್ಲೆಲ್ಲ ಪೊಲೀಸವ್ರು ನೋಡಿದ್ರೆ ಒಂಥರ ಪೊಲೀಸವ್ರು ನೋಡ್ದಂಗೆ ಆಗುತ್ತೆ. ಪೊಲೀಸವ್ರು ನೋಡಿದ್ರೆ ಫಿಲ್ಮಲ್ಲಿ ತೋರಿಸ್ತಾರಲ್ಲ ಪೊಲೀಸವರು, ಆ ಥರ ಪೊಲೀಸ್ ನೋಡ್ದಂಗೆ ಆಗುತ್ತೆ. ಅಂದರೆ ಒಂಚೂರು ಫಿಟ್ಟಾಗಿ, ಹಾಂ ಹೈಟಾಗಿ. ಹಾಂ ಹೌದು. ಹಾಂ, ಅಂದರೆ ನಮ್ಮ ಕಡೆ ಇರಲ್ಲ ಅಂತಲ್ಲ, ಕಮ್ಮಿ. ಅಂದರೆ ಇವಾಗ ಜಾಯ್ನ್ ಆಗಿರೋ ಹುಡುಗರೆಲ್ಲ ಇರ್ತಾರೆ, ಹಳಬ್ರೆಲ್ಲ ಇರಲ್ಲ.
ಟ್ಯಾಪ್ है भैया ट्याप है ਇਹਦੀ ਰਾਈਡਰ ਨਾਲ ਫੋਟੋ ਖਿੱਚੀ ਇੱਕ ਫੋਟੋ ਪਾਣੀ ਆ ਇਹਦੇ ਪੋਸਟ ਪਾਣੀ ਆ ನೋಡಿ ಇಲ್ಲಿ ಫೋಟೋ ಹಾಕಂತೆ ಹಾಂ ಓಕೆ ಓಕೆ ਉਹ ਸਾਲਾ ਇੱਧਰ ਨੂੰ ਕਰਦੀ ਆ ਇਹਦਾ ਤੇਰਾ ਫੋਟੋ ਖਿੱਚ ਦੇ ਰਾਈਡਰ ਨਾਲ ਫੋਟੋ ਖਿੱਚ ਦੇ आईडी मेंशन कीते दी है ना देखो चेक कर आईडी चेक करना चेक कर दो नहीं अच्छी आई है नहीं आई आंखें देखो ना हमारी आंखें तो हेलमेट डाली हुई कर रहा इसमें वो क्या वरना आईडी क्या है जो किधर रहा अच्छा पहले तेल वहां पर अच्छा ओ भाई करना था आईडी क्या है वही खींच रहा है फोटो हाँ अभी कैप्चर किया कौन से रूट पे यार सारे भी आप ठीक है हाँ अंदर लगे हुए यार हां ठीक है अच्छा यार की हो गया यार काटे पाप जी कितनी है हाँ आप कौन से एरिया पे जा रहे हो हम जा रहे हैं लद्दाख लद्दाख हाँ वाया मनाली होके जा रहे हो कश्मीर होके जा रहे कश्मीर होके जाओगे हाँ बारिश होएगा क्या अभी हो बारिश का तो वैसे थोड़ा बहुत बन गया हुआ है हाँ वो केरला से आप बाइक ही है केरला नहीं कर्नाटका बेंगलोर ये ना हाँ के बेंगलोर अच्छा बेंगलुरु बेंगलोर पता है क्या आपको बेंगलुरु हाँ कर्नाटका में वहाँ से बाइक पे हाँ बाइक पे क्या हो तो बारी वारी चलाते होंगे ना हाँ जैसे कि एक बार आपने चलाने एक बार नहीं नहीं एक ही मैं हाँ ठीक है भैया ठीक है आप ಥ್ಯಾಂಕ್ ಯು ಬಂಗಾರು ಎಲ್ಲ ನಾನು ಹುಡ್ಕೊಂತಾರೆ ಕಣ ಹುಡುಗನರು ನೀವು ಹುಡುಗನ ಥರನೇ ನೋಡ್ರಪ್ಪ ಇಲ್ಲಿ ಹಿಂಗೆ ಒಂಥರ ಬಿಡಿ ಬಿಡಿ ಬೀಳುತ್ತೀಗ ಇಪ್ಪ ಬೀಳಲ್ಲ ಬಿಡ್ರಿ ಟ್ಯಾಂಕ್ ಈ ಕಡೆ ಮಾಡ್ತಾಯಿದ್ದೀನಿ ಇಲ್ಲ ರೀ ಬೀಳಲ್ಲ ನಮ್ಮ ಹುಡುಗರು ಎಲ್ಲಿದ್ದಾರೆ ಗೊತ್ತಿಲ್ಲ ಇನ್ನು ಫೋನ್ ಮಾಡ್ಬೇಕು ಇವಾಗ ಒಂದು 20 ನಿಮಿಷ ಆಯ್ತದೆ ಅವ್ರು ಬರೋ ಅಷ್ಟೊತ್ತಿಗೆ ಏನಾಗಲ್ಲ ಸುಮ್ಮನೆ ಇರ್ತೀರ ಆರಾಮಾಗಿ ಹೋಗ್ತಾರೆ ಲಾರಿನೇ ಹೋಗುತ್ತೆ ನೆನ್ನೆಯಿಂದ ಏರ್ ಹುಡುಕ್ತಾನೆ ಇದ್ದೀವಿ ಗುರು ಇಲ್ಲಿ ಯಾವ ಪೆಟ್ರೋಲ್ ಬಂಕಲ್ಲೂ ಏರ್ ಇಲ್ಲ ಸೊ ಅದಕ್ಕೆ ನಮ್ಮ ಟೈರ್ ಇನ್ಫ್ಲೇಟ್ರು ಯೂಸ್ ಮಾಡೋಣ ಅಂತ ನಿಮಗಲ್ಲ ರೀ ನಾಯಿಗೆ ಟೈರ್ ಇನ್ಫ್ಲೇಟ್ರ್ ಯೂಸ್ ಮಾಡೋಣ ಅಂತ ನಿಲ್ಲಿಸಿದ್ವಿ ಯಾಕೆ ಅಂದರೆ ಗುಂಡಿಗೆ ಫುಲ್ಲು ಹೊಡಿತೈತೆ ಬಾಟಮ್ ಔಟ್ ಆಗೋ ಥರ ಹೊಡಿತಿದ್ದಾವೆ ಗುಂಡಿಯಲ್ಲಿ ಸೊ ಅದಕ್ಕೆ ಅಲಾಯ್ಸಿಗೇನು ಎಫೆಕ್ಟ್ ಆಗಬಾರ್ದು ಅಂತ ನಮ್ಮ ಟೈರ್ ಇನ್ಫ್ಲೇಟ್ರಲ್ಲೇ ಪ್ರೆಷರ್ ಚೆಕ್ ಮಾಡಿಬಿಡೋಣ ಫುಲ್ ಗಡ್ 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 ಅಂತ ಹೊಡಿತೈತೆ ಓಲಿ ಬಿಡಿ ಹೌದಾ ನನ್ನ ಹತ್ರ ಇಲ್ಲ ಫೋನ್ ನಿನ್ನ ಹತ್ರನೇ ಐತೆ ಓಕೆ 28.5 ಇಟ್ಟಿದ್ದೀನಿ ನಮ್ಮ ಡಿಸ್ಕ್ ಸುಡ್ತದ ಗುರು ಈ ಕಡೆ ಹೋಗ್ಬಿಡ್ತೀನಿ ಯಾಕೆ ಬೇಕು ಕೈ ಸುಟ್ಕೊಳೋದು ಓ 31 ಐತೆ ಹಾಂ ಹೌದು ಹೇಳ್ರಿ ಇದು ಏನನ್ನ ತೋರಿಸ್ತೈತೆ ನಮ್ಮ ಟೈರ್ ಇನ್ಫ್ಲೇಟ್ರಿಗೆ ಏನೋ ಆಗೈತೆ ಕರೆಕ್ಟಾಗಿ ತೋರಿಸ್ತಾ ಇಲ್ಲ ಅದು ಇಲ್ಲಾಂದರೆ ಏರ್ ಜಾಸ್ತಿ ಆಯಿತೋ ಏನೋ ಗೊತ್ತಿಲ್ಲ ಒಟ್ಟು ಒಂದೊಂದು ಥರ ಆಡ್ತೈತೆ ಆಫ್ ಮಾಡಿ ಆನ್ ಮಾಡಿದ್ರೆ ಮಾತ್ರ ವರ್ಕ್ ಆಗ್ತೈತೆ ಇಲ್ಲಾಂದ್ರೆ ವರ್ಕ್ ಆಯ್ತಾ ಇಲ್ಲ ಅವತ್ತು ಸುಮ್ಮನೆ ಹೊಡೆಯೋದು ಮೋಸ್ಟ್ಲಿ ಈಟಿಗೆ ಒಂಚೂರು ನಿಗುತ್ಕೊಬಿಟ್ಟೈತೆ ಅದು ಕೋಲ್ಡ್ ಹೋದ್ಮೇಲೆ ನೋಡೋಣ ಇನ್ನು 61 ಕಿಲೋಮೀಟರ್ಸ್ ಐತೆ
11:50 ತೋರಿಸ್ತೈತೆ ಟೈಮು. ಲೋ ಬೀಮ್ ಬರ್ತೈತೆ ನೋಡಿ ಇವಾಗ ತಾನೇ, ಗೊತ್ತಾಗಲ್ಲ ಜಾಸ್ತಿ ಆಗೈತು ಅಂತ. ಹಾಂ, ನಮ್ಮ ಜಿಕ್ಸರ್ 150 ಗಾಯ್ ದೀಪಕ್ ಈಸ್ ಹಿಯರ್. ಕಂಗಲ್ ಆಯ್ತಾರೆ ನೋಡಿ. ನೀವು ಬ್ರೋ ಮುಂದೆ ಹೋಗಿಲ್ವ ನೀವು ಅಂತ. ಏಯ್ ಸೈಡ್ ಪದಲ್ಲ ತಮ್ಮ ಅವರು ನಾವು ಮುಂದೆ ಹೋಗಿದ್ದೀವಿ ಅಂತ ಇರ್ತಾರೆ. ಅದೇ ನಾವಲ್ಲಿ ಟೈರ್ ಇನ್ಫ್ಲೇಟರ್ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನಿಲ್ಸಿದ್ವಲ್ಲ, ಆ ಗ್ಯಾಪಲ್ಲಿ ಇವರಿಬ್ಬರು ಮುಂದೆ ಬಂದಿದ್ದಾರೆ. ಇನ್ನೂ ಒಬ್ಬ ಮುಂದೆ ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಹಾಂ, ಇಲ್ಲ ರೀ, ಈಗಲೂ ಸರಿ. ಹ್ಞೂ, ಇದೇ ತೋರಿಸ್ತೈತೆ ತಾನೇ, ರೂಟ್ ಸರಿಗೆ ತೋರಿಸ್ತೈತಲ್ವಾ? ಹಾಂ, ಅದೇ. ಬೇಡ ಬೇಡ, ಹಚ್ಚೋಕ್ಕಾಗಲ್ಲ ನೋಡಿ ಬಂಗಾರಿ. ಅಲ್ಲಿ ಮೇಲೆ ಹೋಗೋಣ ಬನ್ನಿ. ಹಾಂ ಹಾಂ, ಹೌದು. ಸೌತೆಕಾಯಿ ಕೊಡ್ಬೇಕು ಬಕೆಟೆ ಎತ್ತು ಕುಡಿತೀನಿ. ತಿನ್ನು, ಕುಡಿ ಕುಡಿ ಕುಡಿಯ. ಅದೇನು ಅನ್ಕೊಳ್ಳೋದು ತಾನೆ. ಏನಂತ ಕುಡಿ, ತೊಳಿತಾರೆ.